ಕಲಾವಿದರಿಗೆ ಇದು ರೆಸ್ಪಾನ್ಸಿಬಿಲಿಟಿ ಇದೆ, ಒಳ್ಳೆ ಓದುಗನ್ನು ಗೌರವಿಸುವಂಥದ್ದು ಬೇಕು. ಹಾಗಾಗಿ ಬರೆದವನಿಗೆ ಕೀರ್ತಿ ಸಿಗುತ್ತೆ, ದುಡ್ಡು ಬರೆದವನಿಗೆ ಸಿಗುತ್ತೆ. ಹೀಗಾಗಿ ಮಮ್ಮಟ ಹೇಳಿದಂಥದ್ರೊಳಗೆ ಉಳ್ಕೊಳ್ಳೋದು ಒಂದೇ, ಕಾವ್ಯಂ ಆನಂದಾಯ, ಒಳ್ಳೆಯದಾಗಿದ್ದರೆ ಅಷ್ಟೇ. ಪುಣ್ಯವಶಾತ್ ನಮ್ಮ ಈ ಪ್ರಾಚೀನ ಕಾವ್ಯಗಳು, ನವೋದಯದ ಕಾವ್ಯ ಇವೆಲ್ಲ ತುಂಬ ಸಂತೋಷ ಕೊಡುವಂಥದ್ದು. ಈಗಲೂ ಅಷ್ಟೇ ನಮ್ಮ ಡುಂಡಿರಾಜವರ ಹನಿಗಮನಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಈ ಕೆಲವು ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ಬಿಟ್ರು, ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಉತ್ತರ ಕನ್ನಡದ ಕವಿ ಗಸು ಭಟ್ಟ ಬೆತ್ತಿಗೇರಿ ಅಂತ, ತುಂಬ ಒಳ್ಳೆಯ ಕವಿ. ಈ ಥರದ ಈಗಲೂ ಫ್ರೆಶ್ ಆಗಿರ್ತಕ್ಕಂಥ ಒಳ್ಳೆಯ ಕವಿತೆ ಬರೆಯುವಂಥವ್ರು ಇರ್ತಾರೆ, ನಮಗೆ ಗೊತ್ತಾಗದೆ ಹೋಗ್ಬೋದು. ಅದನ್ನು ನಾವು ಓದಿ ಸಂತೋಷ ಪಡಬೇಕು. ನನಗೆ ಆಧುನಿಕ ಲೇಖಕರಲ್ಲಿ ವಸುಧೇಂದ್ರನ ಕಥೆಗಳು, ಲಲಿತ ಪ್ರಬಂಧಗಳು, ಸುಲಲಿತ ಪ್ರಬಂಧಗಳು ನನಗೆ ತುಂಬ ಇಷ್ಟ ಆಗುತ್ತದೆ. ಹೀಗೆ ಗದ್ಯ ಆಗಲಿ ಪದ್ಯ ಆಗಲಿ ಗೀತ ಆಗಲಿ ಆಸ್ವಾದ ಕೊಟ್ಟಿದ್ದೆಲ್ಲ ಕಾವ್ಯ. ಪಾಶ್ಚಾತ್ಯರಲ್ಲಿ ಮಾತ್ರ ಪದ್ಯವೇ ಕಾವ್ಯ ಅಂತ, ನಮ್ಮಲ್ಲಿ ಹಾಗಿಲ್ಲ. ದಂಡಿ ಹೇಳ್ತಾನೆ ಗದ್ಯಂ ಪದ್ಯಂ ತಥಾ ಮಿಶ್ರಂ, ಎಲ್ಲವೂ ಕಾವ್ಯ ಆಗುತ್ತೆ ಅಂತ. ರಸ ಇದ್ದದ್ದು ಕಾವ್ಯ.